ಎಲ್ಲರಿಗೂ ನಮಸ್ಕಾರ. ನಾನು ಕಾವ್ಯ. ವೆಲ್ಕಮ್ ಟು ಮೈ ಚಾನಲ್ ಕಾವ್ಯಾಸ್ ಫುಡ್ ಪ್ಯಾರಡೈಸ್. ಕ್ಯಾರೆಟ್ ಹಲ್ವಾ. ಈ ಕ್ಯಾರೆಟ್ ಹಲ್ವಾ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಮಕ್ಕಳಿಂದ ದೊಡ್ಡವರವರೆಗೂ ಇಷ್ಟವಾಗುವಂಥ ಸಿಹಿ ಅಂತಾನೆ ಹೇಳ್ಬಹುದು. ನಾನಿಲ್ಲಿ ಅರ್ಧ kg ಆಗುವಷ್ಟು ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಅದನ್ನು ಸಿಪ್ಪೆ ತೆಗೆದು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅತಿ ಸಣ್ಣದಾಗೂ ಅಲ್ಲ, ದೊಡ್ಡದಾಗೂ ಅಲ್ಲ, ಮೀಡಿಯಮ್ದ್ರಲ್ಲಿ ನಾವು ತುರ್ಕೊಳ್ಬೇಕಾಗುತ್ತೆ. ನೋಡಿ, ಇದರಲ್ಲಿ ಸಣ್ಣದಾಗಿ ತುರಿ ಬೀಳ್ತಾ ಇದೆ. ಕ್ಯಾರೆಟನ್ನು ತುರಿದಾಗ ಸಣ್ಣದಾಗಿರುತ್ತೆ. ಇದನ್ನು ನಾವು ಮಾಡಿದಾಗ ಕ್ಯಾರೆಟ್ ಹಲ್ವಾದಲ್ಲಿ ಸ್ವಲ್ಪ ಅಷ್ಟು ಚೆನ್ನಾಗಿ ತಿನ್ನೋಗೆ ಸಿಗೋದಿಲ್ಲ. ಇದು ಸ್ವಲ್ಪ ದೊಡ್ಡದಾಗಿದೆ ಹೋಲು. ಅದರಲ್ಲಿ ಮಾಡೋದಕ್ಕೆ ಹೋದರೆ ಅದು ಇನ್ನೂ ತುಂಬ ದೊಡ್ಡದಾಗಿರುತ್ತೆ. ಅದು ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾವು ಮೀಡಿಯಮ್ ತುರಿ ಬರುತ್ತಲ್ವ, ಅದನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ, ಇದನ್ನು ತೊಗೊಂಡಿದ್ದೀನಿ. ಇದರಲ್ಲಿ ತುರ್ಕೊಳ್ಳೋಣ ಅಂತ ತೊಗೊಂಡೆ. ಇದರಲ್ಲಿ ನಾನು ಯಾವಾಗಲೂ ಕ್ಯಾರೆಟ್ ಹಲ್ವಾ ಮಾಡಬೇಕಾದ್ರೆ ಇದರಲ್ಲಿ ನಾನು ತುರಿಯೋದು. ಬೇಗ ಆಗಲಿ ಅಂತ ಎರಡೆರಡು ಕ್ಯಾರೆಟನ್ನು ತೊಗೊಂಡು ಇಲ್ಲಿ ತುರ್ಕೊಳ್ತಾ ಇದ್ದೀನಿ. ನಮ್ಮ ಹೆಣ್ಮಕ್ಳು ಅಡುಗೆ ಮಾಡಬೇಕಾದ್ರೆ ಈ ಥರ ಟಿಪ್ಸ್ನ ಎರಡೆರಡು ಕೆಲಸ ಒಂದೊಂದೇ ಟೈಮ್ ಮಾಡೋದು ನಮ್ಮ ಹೆಣ್ಮಕ್ಳಿಗೆ ತುಂಬ ಚೆನ್ನಾಗೇ ಗೊತ್ತು. ಆ ಥರ ಮಾಡಿದ್ರೇ ಬೇಗ ಕೆಲಸಗಳಾಗುವುದು ಅಲ್ವಾ. ನಾನಿಲ್ಲಿ ಅರ್ಧ kg ಕ್ಯಾರೆಟ್ಗೆ 2 ಕಪ್ ಆಗುವಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಮತ್ತು ಅರ್ಧ ಕಪ್ಪು ಹೇಳ್ತೀನಿ ಏನಕ್ಕೆ ಅಂತ. ಮತ್ತು ಅರ್ಧ ಕಪ್ಪನ್ನ ತೊಗೊಂಡಿದ್ದೀನಿ. ಅರ್ಧ kg ಕ್ಯಾರೆಟು ತುರ್ತಿರೋದು, ಅರ್ಧ ಕಪ್ಪು ಹಾಲಿನ ಪುಡಿ, 1 ಕಪ್ಪು ಬೆಲ್ಲ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಏಲಕ್ಕಿ ಮತ್ತು ಲವಂಗ, ತುಪ್ಪನ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಪಾತ್ರೆಗೆ ಅರ್ಧ ಕಪ್ ಹಾಲು ಹಾಕಿ ಅರ್ಧ ಕಪ್ಪು ಹಾಲಿನ ಪುಡಿನ ಮಿಕ್ಸ್ ಮಾಡಿಕೊಂಡು ಖೋವಾನ ಮಾಡಿಕೊಂಡೆ. ನೆಕ್ಸ್ಟ್ ಒಂದು ಕುಕ್ಕರ್ಗೆ ತುಪ್ಪ ಹಾಕ್ಕೊಂಡಿದ್ದೀನಿ. ಮತ್ತು ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೆ. ಬಾದಾಮಿನ ಅದನ್ನು ಹಾಕ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಫ್ರೈ ಆದಮೇಲೆ ಇದನ್ನೆಲ್ಲ ನಾವು ತೆಗೆದಿಟ್ಕೊಳ್ಳೋಣ. ಒಂದು ಬಟ್ಲಿಗೆ ಹಾಕಿಟ್ಕೊಂಬಿಡೋಣ. ಇದಕ್ಕೆ ನೆಕ್ಸ್ಟ್ ನಾವೇನು ತುರಿದಿಟ್ಕೊಂಡಿದ್ವಿ ಅದನ್ನು ಕ್ಯಾರೆಟನ್ನು ಹಾಕ್ಕೊಳ್ಬೇಕಾಗುತ್ತೆ. ಕುಕ್ಕರಲ್ಲೇ ಮಾಡ್ತಾ ಇರೋದ್ರಿಂದ ಕುಕ್ಕರಲ್ಲೇ ಮತ್ತೆ ಅದಕ್ಕೆ 1-2 ಸ್ಪೂನು ಎಣ್ಣೆನ ಹಾಕಿದ್ದೀನಿ. ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಯೂಸ್ ಮಾಡಿದ್ದೀನಿ ಇಲ್ಲಿ. ಮತ್ತು ತುರಿದಿರುವಂತಹ ಕ್ಯಾರೆಟನ್ನು ಫುಲ್ಲು ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, ತುಂಬ ಇದೆ. 3/4 ಭಾಗದಷ್ಟು ತುರಿದಿರುವಂತಹ ಕ್ಯಾರೆಟ್ ಇದೆ. ಬೇಯಿಸ್ತಾ ಅದು ಸ್ವಲ್ಪ ಆಗುತ್ತೆ. ಅದನ್ನು ತುಪ್ಪ ಎಣ್ಣೆ ಹಾಕಿದ್ದೀವಲ್ಲ, ಅದರಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಅದು ಫ್ರೈ ಆದಮೇಲೆ ನಾವು ಅದಕ್ಕೆ ಹಾಲನ್ನು ಹಾಕ್ಕೊಂಡು ಮತ್ತು ಅದನ್ನು 2 ವಿಷಲ್ ಆಗುವಷ್ಟು ಕೂಗಿಸ್ಕೊಬೇಕಾಗುತ್ತೆ. ಅದೇ ಪ್ರೋಸೆಸ್ನ ಇವಾಗ ಮಾಡೋಣ. ನೆಕ್ಸ್ಟ್ ಹಾಲು ಹಾಕ್ಕೊತಾ ಇದ್ದೀನಿ. 2 ಕಪ್ ಹಾಲು ತೆಗೆದಿಟ್ಕೊಂಡಿದ್ವಲ್ಲ, ಅದು ಫುಲ್ಲು ಹಾಕ್ಕೊಂಡೆ. ಫ್ರೈ ಆದಮೇಲೆ ನೀವು ಹಾಕ್ಕೊಳ್ಬೇಕಾಗತ್ತೆ. ಕ್ಯಾರೆಟ್ ತುರಿ ಫುಲ್ಲು ಫ್ರೈ ಆಗಬೇಕು. ನೋಡಿ ಎಷ್ಟು ಕಡಿಮೆ ಆಗಿದೆ ಅಂತ. ಇವಾಗ ನಾವು 2 ವಿಷಲ್ ಮಾತ್ರ ಕೂಗಿಸ್ಕೊತಾ ಇದ್ದೀನಿ. ಇದನ್ನು ನೋಡಿ, ಕೂಗಿಸಿದ್ದಾದಮೇಲೆ ಈ ಥರ ಆಗಿದೆ. ಇದಕ್ಕೆ 1 ಕಪ್ ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಕಿದ ಮೇಲೆ ನಾವು ನೆಕ್ಸ್ಟ್ ಖೋವಾನ ಮಾಡಿಟ್ಕೊಂಡಿದ್ವಲ್ಲ, ಆ ಖೋವಾನ ಹಾಕೋಬೇಕಾಗುತ್ತೆ. ಅರ್ಧ ಕಪ್ ಹಾಲು, ಅರ್ಧ ಕಪ್ಪು ಹಾಲಿನ ಪುಡಿಗೆ 1 ಸ್ಪೂನು ಖೋವಾ ಆಗಿದೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಅದು ನಾವು ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಆ ನೀರೆಲ್ಲ ಸ್ವಲ್ಪನೇ ಪ್ರಮಾಣದಲ್ಲಿ ಕಡಿಮೆ ಆಗಿಬಿಡಬೇಕು. ಎಲ್ಲ ತುಪ್ಪ ಬಿಡೋವರೆಗೂ ನಾವು ಇದೇ ಥರ ಬೇಯಿಸ್ಕೊತಾ ಅದರ ಜೊತೆಗೆ ಏಲಕ್ಕಿ ಮತ್ತು ಲವಂಗನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾವೇನು ಆವಾಗಲೇ ಕರೆದಿಟ್ಕೊಂಡಿದ್ವಿ ಅದನ್ನೆಲ್ಲ ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಉಳಿದಿರುವಂತಹ ತುಪ್ಪನೂ ಹಾಕ್ಕೊಂಡು ಚೆನ್ನಾಗಿ ಅದರಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿರಲ್ಲ ಫ್ರೆಂಡ್ಸ್, ಇಷ್ಟೇ.
ಇಷ್ಟು ಸಿಂಪಲ್ಲಾಗಿ ಮನೆಯಲ್ಲಿ ಹೇಗೆ ನಾವು ಕ್ಯಾರೆಟ್ ಹಲ್ವಾನ ಮಾಡ್ಕೋಬೋದು ಅಂತ ತಿಳ್ಕೊಂಡಿದ್ದಾಯಿತು. ಇದು ಮೂಳೆ ಮತ್ತು ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು, ಇಮ್ಯೂನ್ ಫಂಕ್ಷನ್ಗೆ ಬೂಸ್ಟ್ ಮಾಡುತ್ತೆ, ಡೈಜೆಸ್ಟಿವ್ ಹೆಲ್ತ್ಗೂ ಕೂಡ ಒಳ್ಳೆಯದು, ನಮ್ಮ ವೆಯ್ಟ್ ಮ್ಯಾನೇಜ್ ಮಾಡೋದಕ್ಕೂ ಸಹಾಯ ಮಾಡುತ್ತೆ, ಚರ್ಮದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನೋಡಿ, ಇದನ್ನು ಒಂದು ಬೌಲ್ಗೆ ಹಾಕಿ ನಾನು ಎತ್ತಿಟ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ಲ ನೀವೇ. ನೆಕ್ಸ್ಟ್ ಇದನ್ನು ಟೇಸ್ಟ್ ಮಾಡೋ ಟೈಮ್. ನೀವು ಇದೇ ಥರ ಮನೆಯಲ್ಲಿ ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿ, ನಿಜವಾಗಲೂ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಸಕ್ಕರೆ ಇಲ್ಲದಲೇ ಬೆಲ್ಲದಲ್ಲೂ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ನೀವು ಮನೇಲಿ ಮಾಡ್ಕೊಳ್ಳಿ, ಆರೋಗ್ಯವಾಗಿರಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಹೊಸ ರೀತಿಯ ಹಲ್ವಾ ನೋಡಿದ್ದಕ್ಕಾಗಿ ಧನ್ಯವಾದ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡಿ.